ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ಕನಸನ್ನು ಸಾಕಷ್ಟು ಗಣ್ಯರು ಕಂಡಿರುವಂಥದ್ದು. ಆದರೆ ಇಲ್ಲಿ ಭ್ರಷ್ಟ ಅಧಿಕಾರಿಗಳು ಅದನ್ನೇ ಬಂಡವಾಳ ಮಾಡಿಕೊಂಡು ಇಲ್ಲೊಂದು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ತಾವು ಈಗಾಗಲೇ ಪಕ್ಕದಲ್ಲಿ ದೃಶ್ಯಗಳು ಹೋಗ್ತಾ ಇದೆ, ನೋಡ್ತಾ ಇರ್ಬೋದು. ಈ ಒಂದು ದೃಶ್ಯಗಳು ಏನಪ್ಪ ಅಂತ ಹೇಳಿದ್ರೆ, ನೆಲಮಂಗಲ ನಗರಸಭೆ ವ್ಯಾಪ್ತಿಗೆ ಬರುವಂತಹ ಅರಿಶಿನಗುಂಟೆ ಒಂದು ಗ್ರಾಮದಲ್ಲಿ ನಾವು ಇವಾಗ ನಿಂತಿದ್ದೀವಿ. ಈ ಒಂದು ಗ್ರಾಮದಲ್ಲಿ ಏನು ಈ ಪೊಲೀಸ್ ಬಡಾವಣೆ ಅಂತ ಇದೆ, ಆ ಪೊಲೀಸ್ ಬಡಾವಣೆಯ ಪಕ್ಕದಲ್ಲೇ ತ್ಯಾಜ್ಯ ವಿಲೇವಾರಿ ಘಟಕ ಸಹ ಇದೆ. ಆ ಒಂದು ಘಟಕದ ರಸ್ತೆ ಮಧ್ಯದಲ್ಲೇ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಒಂದು ಕಟ್ಟಡ ನಿರ್ಮಾಣದ ವಿಚಾರವಾಗಿ ಸಾಕಷ್ಟು ಇಲ್ಲಿನ ಗ್ರಾಮಸ್ಥರು ನಗರಸಭೆಯ ಆಯುಕ್ತರಿಗೆ ಒಂದು ಮನವಿಯನ್ನು ಮಾಡಿದರು. ಇದು ಅನಧಿಕೃತವಾಗಿ ಕಟ್ತಾ ಇರತಕ್ಕಂತಹ ಒಂದು ಕಟ್ಟಡ, ಇದನ್ನು ನಿರ್ಮಾಣ ಮಾಡೋಕ್ಕೆ ಬಿಡಬಾರ್ದು, ಇದನ್ನು ತಡಿಬೇಕು ಅನ್ನೋ ಮನವಿಯನ್ನು ಸಹ ಮಾಡಿದ್ರು ಸಹ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತೇಳಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ಅರಿಶಿನಗುಂಟೆ ಗ್ರಾಮ ಪಂಚಾಯಿತಿ ಏನು ಪಂಚಾಯಿತಿ ವ್ಯಾಪ್ತಿನಲ್ಲಿ ಇತ್ತು, ಆ ಒಂದು ಸಮಯದಲ್ಲಿ ಯಾರೋ ಇದನ್ನು ಹಣದ ಆಸೆಗೋಸ್ಕರ ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಆದರೆ ಪ್ಲ್ಯಾನಿಂಗು ಸಹ ಈ ಒಂದು ಲೇಔಟ್ನ ಪ್ಲ್ಯಾನಿಂಗ್ ನಮ್ಮ ಹತ್ರ ಇದೆ. ಆ ಪ್ಲ್ಯಾನಿಂಗ್ ನೋಡಿದ್ರೆ ಆ ಪ್ಲ್ಯಾನಿಂಗ್ನಲ್ಲಿ ಆ ರಸ್ತೆಯಲ್ಲಿ ಆ ಮನೆ ಕಟ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದರೆ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾದಂತಹ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಇವೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಹಣದ ದಾಹಕ್ಕಾಗಿ ಈ ಒಂದು ಕೆಲಸ ಮಾಡಿದ್ದಾರಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿದೆ ವೀಕ್ಷಕರೇ. ಯಾಕಂತ ಹೇಳಿದ್ರೆ, ರಸ್ತೆಯಲ್ಲೇ ಹಾಡು ಹಗಲಲ್ಲೇ ಒಂದು ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದನ್ನು ತಡೆಯುವಂಥ ಪ್ರಯತ್ನ ಅಧಿಕಾರಿಗಳು ಮಾಡಬೇಕು. ಅಧಿಕಾರಿಗಳು ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಬೇರೆ ಪ್ರಶ್ನೆ. ಆದರೆ ಗ್ರಾಮಸ್ಥರು ಆ ಒಂದು ಜಾಗದ ವಿಚಾರವನ್ನು ಅಧಿಕಾರಿಗಳ ಗಮನಕ್ಕೆ ಲಿಖಿತ ರೂಪದಲ್ಲಿ ತಂದರೂ ಸಹ ಅಧಿಕಾರಿಗಳು ಮಾತ್ರ ಇಲ್ಲಿ ಬರಲ್ಲ, ಕೇಳೋದಿಲ್ಲ ಅಂತ ಹೇಳಿದ್ರೆ ಇದು ಭ್ರಷ್ಟಾಚಾರದ ಬಹುದೊಡ್ಡ ಒಂದು ಹಗರಣ ಅಂತಲೇ ಹೇಳ್ಬೋದು. ಈ ಭ್ರಷ್ಟ ಅಧಿಕಾರಿಗಳು ಈ ಮನೆ ಕಟ್ತಾ ಇದ್ದಾರಲ್ಲ, ಈ ಕಟ್ಟಡ ಕಟ್ತಾ ಇರತಕ್ಕಂತಹ ವ್ಯಕ್ತಿ ಹತ್ರ ಅದೆಷ್ಟು ಹಣ ಪಡೆದಿದ್ದಾರೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ, ರಾಜಾರೋಷವಾಗಿ ಹಾಡು ಹಗಲಲ್ಲೇ ಕಟ್ಟುವಂಥ ಮನೆಯನ್ನು ತಡಿಬೇಕಾದಂತಹ ನಗರಸಭೆ ಅಧಿಕಾರಿಗಳು ಇಲ್ಲಿ ಬಂದು ನೋಡ್ತಾ ಇಲ್ಲ. ಈ ಹಿಂದೆ ಸಹ ಏನು ಗ್ರಾಮ ಪಂಚಾಯಿತಿ ಇತ್ತು, ಆ ಒಂದು ಗ್ರಾಮ ಪಂಚಾಯಿತಿಯಲ್ಲೂ ಸಹ ಈ ಒಂದು ಭ್ರಷ್ಟಾಚಾರ ನಡೆದಿರುವಂಥದ್ದು. ಯಾಕಂತ ಹೇಳಿದ್ರೆ, ನಮಗೆ ಹೇಳ್ತಾ ಇರೋ ಪ್ರಕಾರ ಗ್ರಾಮ ಪಂಚಾಯಿತಿನಲ್ಲಿ ಆ ಒಂದು ಜಾಗದ ಒಂದು ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಯಾವ ಆಧಾರದ ಮೇಲೆ ಖಾತೆಯನ್ನು ಮಾಡಿದ್ರು ಅನ್ನೋದು ಪ್ರಶ್ನೆ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಪರಿಶೀಲನೆ ಮಾಡಿ ಆ ಒಂದು ಜಾಗದ ಏನು ಕಟ್ಟಡ ನಿರ್ಮಾಣ ಆಗ್ತಾ ಇದೆಯಾ ಅದು ಅನಧಿಕೃತನ ಅನ್ನೋದನ್ನು ಪರಿಶೀಲನೆ ಮಾಡಿ, ಒಂದು ವೇಳೆ ಅದು ಅನಧಿಕೃತ ಆಗಿದ್ದರೆ ಅದನ್ನು ತಡೆಯುವಂಥ ಪ್ರಯತ್ನವನ್ನು ನಗರಸಭೆ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಇದ್ಯಾವುದೂ ಮಾಡದೆ ಬೇಜವಾಬ್ದಾರಿತನದಿಂದ ಅಧಿಕಾರಿಗಳು ಮಾತ್ರ ನಿದ್ದೆಗೆ ಜಾರಿರುವಂಥದ್ದು ಎಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಈ ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ತೊಡಗಿದ್ದಾರೆ, ಇಲ್ಲಿ ಹಣ ತಗೊಂಡು ಇವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋದು ಕಾಣ್ತಾ ಇದೆ. ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ, ನೆಲಮಂಗಲ.